ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಸ್ನೇಹಿತರೆ, ಈ ದಿನ ನಮ್ಮೆಲ್ಲ ಮುಸಲ್ಮಾನ್ ಬಾಂಧವರ ಬಕ್ರೀದ್ ಹಬ್ಬ. ಇದನ್ನು ಈದ್ ಅಲ್ ಹದ ಅಥವಾ ತ್ಯಾಗದ ಹಬ್ಬ ಎಂಬುದಾಗಿಯೂ ಕರೆಯುತ್ತಾರೆ. ಹಾಡು ಮಾತಿನಲ್ಲಿ ಹೇಳುವುದಾದ್ರೆ ಕುರ್ಬಾನಿ ಕೊಡುವ ಹಬ್ಬ ಎನ್ನಬಹುದು. ಬಕ್ರೀದ್ ಎಂಬುದಾಗಿ ಈ ಹಬ್ಬವನ್ನ ಗುರುತಿಸುತ್ತಾರೆ. ಅವರ ಪ್ರವಾದಿಗಳಲ್ಲಿ ಒಬ್ಬರಾದ ಇಬ್ರಾಹಿಂ ಅವರ ವಿಧೇಯತೆಯ ಮೇಲೆ ಈ ಹಬ್ಬ ಆಚರಿಸಲ್ಪಡುತ್ತೆ. ಕಾರಣ, ಇಸ್ಲಾಮಿಕ್ ಕ್ಯಾಲೆಂಡರ್ನ ಕೊನೆಯ ತಿಂಗಳಾದ ದಮ್ ಅಲ್ ಹಿಜ ದ 10ನೇ ದಿನದಂದು ಪ್ರವಾದಿ ಇಬ್ರಾಹಿಂ ಧಾರ್ಮಿಕ ತ್ಯಾಗದ ಹಿನ್ನೆಲೆಗೆ ತನ್ನ ಮಗನಾದ ಇಸ್ಮಾಹೇಲ್ ಅವರನ್ನ ದೇವರ ಆದೇಶದ ಮೇರೆಗೆ ದೇವರಿಗೆ ಅರ್ಪಿಸಲು ಸಿದ್ಧರಾಗ್ತಾರೆ. ಇಸ್ಲಾಂ ಧರ್ಮ ನಂಬುವವರಿಗೆ ಬಕ್ರೀದ್ ವಿಶೇಷ ಮಹತ್ವದ್ದಾಗಿದೆ. ಕಾರಣ, ದೇವರಿಗೆ ತನ್ನ ಮಗನಾದ ಇಸ್ಮಾಹೇಲನನ್ನ ಅರ್ಪಿಸಲು ಹೊರಟ ಪ್ರವಾದಿ ಇಬ್ರಾಹಿಂ ಮತ್ತು ಇಸ್ಮಾಹೇಲರ ವಿಧಿಯತ್ವದ ಮನೋಭಾವಕ್ಕೆ ಸಂಪ್ರೀತನಾಗಿ ಇಸ್ಮಾಹೇಲನಿಗೆ ಜೀವದಾನ ನೀಡಿದನು ಅಲ್ಲ. ಇದರ ನೆನಪಿಗಾಗಿ ಈ ಹಬ್ಬವನ್ನ ಆಚರಿಸ್ತಾರೆ. ವಾರ್ಷಿಕ ಹಜ್ ಯಾತ್ರೆಯ ಅಂತ್ಯವನ್ನ ಸೂಚಿಸುವ ದು ಹಲ್ ಹಿಜ್ 10ರಂದು ಆಚರಿಸಲಾಗುವ ಇಸ್ಲಾಮಿಕ್ ರಜಾದಿನದೊಟ್ಟಿಗೆ ಪ್ರಾರ್ಥನೆ ಮತ್ತು ಕುರ್ಬಾನಿ ಪ್ರಾಣಿ ಬಲಿ ಒಳಗೊಂಡ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗವನ್ನ ಗೌರವಿಸುತ್ತಾ ಮೆಕ್ಕಾದಲ್ಲಿ ವಾರ್ಷಿಕ ಹಜ್ ತೀರ್ಥಯಾತ್ರೆ ಅಂತ್ಯಗೊಳ್ಳುತ್ತೆ. ಸ್ನೇಹಿತರೆ, ಮಸೀದಿಗಳಲ್ಲಿ, ಈದ್ಗಾಗಳಲ್ಲಿ ಬೆಳಗ್ಗೆ ವಿಶೇಷ ಸಾಮೂಹಿಕ ಪ್ರಾರ್ಥನೆಗಳೊಂದಿಗೆ ಈ ಹಬ್ಬ ಪ್ರಾರಂಭವಾಗುತ್ತದೆ. ಒಮ್ಮೆ ಗಮನಿಸಿ, ಕುರ್ಬಾನಿ ನೀಡಲು ಶಕ್ತರಾದ ಮುಸ್ಲಿಂ ಬಾಂಧವರು, ವೆಲ್ ಸೆಟಲ್ಡ್ ಮುಸ್ಲಿಂ ಬಾಂಧವರು ಪ್ರಾರ್ಥನೆಯ ನಂತರ ಸಾಮಾನ್ಯವಾಗಿ ಕುರಿ, ಮೇಕೆ, ಒಂಟೆ ದೇವರಿಗೆ ಬಲಿ ನೀಡುತ್ತಾರೆ. ಈ ಬಲಿಯನ್ನ ಕುರ್ಬಾನಿ ಎನ್ನುತ್ತಾರೆ. ಬಲಿ ನೀಡಿದ ಪ್ರಾಣಿಯ ಮಾಂಸವನ್ನ 3 ಭಾಗಗಳಾಗಿ ವಿಂಗಡಿಸುತ್ತಾರೆ. ಒಂದು ಕುಟುಂಬಕ್ಕಾಗಿ, ಒಂದು ಒಬ್ಬ ಸಂಬಂಧಿಕರಿಗಾಗಿ, ಮತ್ತೊಂದು ಸ್ನೇಹಿತರಿಗೆ, ನಾನ್ ಮುಸ್ಲಿಂ ಸ್ನೇಹಿತರಿಗೆ, ಮತ್ತು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಎಂದು ವಿಂಗಡಿಸಿ ಹಂಚುವರು. ನಂತರ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಸಾಮಾಜಿಕ ಕೂಟಗಳು, ಶುಭಾಶಯ ವಿನಿಮಯ ಮತ್ತು ವಿಶೇಷ ಭಕ್ಷ್ಯಗಳನ್ನು ತಯಾರಿಸಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಭ್ರಮಿಸುವರು. ಈ ಹಬ್ಬವು ಸಾಮಾನ್ಯವಾಗಿ 3 ದಿನಗಳ ಕಾಲ ನಡೆಯುತ್ತದೆ. ಈ ಹಬ್ಬವು ದಾನ ಮತ್ತು ಏಕತೆಯನ್ನ ಒತ್ತಿ ಹೇಳುತ್ತದೆ ಮತ್ತು ದೀನದಲಿತರೂ ಸೇರಿದಂತೆ ಪ್ರತಿಯೊಬ್ಬರೂ ಕುರ್ಬಾನಿ ಮಾಡಿರುವ ಮಾಂಸವನ್ನ ತಿನ್ನುವುದನ್ನ ಖಚಿತಪಡಿಸಿಕೊಳ್ಳುತ್ತದೆ. ಬಕ್ರೀದನ್ನ ಈದ್ ಅಲ್ ಹದ, ಈದನ್ನು ಅದು ಧ್ವನಿಸುವಂತೆ, ಹಲ್ ಅನ್ನು ವರ್ಣಮಾಲೆಯಂತೆ, ಅಧಾನು ಅದಹ ಎಂದು ಉಚ್ಚರಿಸಲಾಗುತ್ತದೆ. ಇದು ದೇವರ ಮೇಲಿರುವ ನಂಬಿಕೆ, ಭಕ್ತಿ ಮತ್ತು ವಿಧೇಯತೆಯನ್ನ ತೋರ್ಪಡಿಸುವ ಹಬ್ಬವೂ ಆಗಿದೆ. ಕುರ್ಬಾನಿ ಧಾರ್ಮಿಕ ತ್ಯಾಗ. ವೆಲ್ ಸೆಟಲ್ಡ್ ಮುಸ್ಲಿಂ ಬಾಂಧವರು ಕುಟುಂಬ, ನಾನ್ ಮುಸ್ಲಿಂ ಸ್ನೇಹಿತರೊಟ್ಟಿಗೆ, ಬಡವರೊಟ್ಟಿಗೆ ಮಾಂಸವನ್ನ ಹಂಚಿಕೊಂಡು ದೇವರಿಗೆ ಭಕ್ತಿಪೂರ್ವಕ ಕೃತಜ್ಞತೆಯ ಪ್ರಾರ್ಥನೆಯೊಂದಿಗೆ ಬಕ್ರೀದ್ ಆಚರಿಸುವವರು. ನಮ್ಮ ಮುಸ್ಲಿಂ ಬಾಂಧವರಿಗೆಲ್ಲ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸುತ್ತಾ ಈದ್ ಮುಬಾರಕ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಟೇಕ್ ಕೇರ್.